ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅಮ್ಮು GS. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಸಪೋರ್ಟ್ ಮೀ. ನಿನ್ನೆ ವಿಡಿಯೋದಲ್ಲಿ ಬ್ಯೂಟಿನ ಕೇರ್ ಮಾಡ್ಕೊಳ್ಳೋದು ಹಾಗೆ ಸಿಂಪಲ್ ಮೇಕಪ್ನ ಹೇಳ್ಕೊಟ್ಟಿದ್ದೆ. ಇವತ್ತು ಅದೇ ವಿಡಿಯೋದಲ್ಲಿ ಒಂದು ಮೇಕಪ್ ರಿಮೂವರ್ನ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಹುಷಾರಿಲ್ಲ, ನಿನ್ನೇನು ತುಂಬ ಜ್ವರ ಇತ್ತು. ಸೊ ಹಾಗಾಗಿ ನೈಟ್ಸ್ ಹಚ್ಚಿ ಸ್ವಲ್ಪ ಬಾಯಿ ವಿಷ ಬರುತ್ತೆ ಅಂದಿದ್ದಕ್ಕೆ ಮಸಾಲ ಎಗ್ನ ಮಾಡಿಕೊಟ್ಟಿದ್ರು. ಸೊ ಅದಕ್ಕೆ ವಿಡಿಯೋದಲ್ಲಿ ಮೇಕಪ್ ರಿಮೂವರ್ ಅಂತಾದರೂ ಅಂದ್ಕೊಳ್ಳಿ ಅಥವಾ ಡಸ್ಟ್ ರಿಮೂವರ್ ಅಂತಾದರೂ ಅಂದ್ಕೊಳ್ಳಿ. ಆ್ಯಕ್ಚುಲಿ ನಾವು ಇದನ್ನ ಡೈಲಿ ಯೂಸ್ ಮಾಡಿದಷ್ಟು ನಮಗೆ ಒಳ್ಳೆಯದು. ಸೊ ಅದಕ್ಕೆ ನಾನು ಹುಷಾರಿಲ್ಲ ಅಂದರೂ ಕೂಡ ಏನಾದರೂ ಒಂದು ಟಿಪ್ಸ್ ಹೇಳಿಬಿಟ್ಟು ಹೋದ್ರಾಯ್ತು ಅಂತ ಸಿಕ್ಕಿರೋ ಗ್ಯಾಪಲ್ಲೇ ಸ್ವಲ್ಪ ಜ್ವರ ಕಡಿಮೆ ಆಗಿತ್ತು. ನೀವು ನೋಡ್ತಿರ್ಬೋದು, ನಾನು ಯಾವುದೇ ರೀತಿ ರೆಡೀಸು ಕೂಡ ಆಗೋಕ್ಕಾಗಿಲ್ಲ. ಹಾಗೆ ಬಂದು ನಿಮ್ಗೊಂದು ಟಿಪ್ಸ್ ಆದರೂ ಕೊಟ್ಟು ಹೋದ್ರಾಯ್ತು ಅಂತ ಬಂದೆ. ಸೊ ಏನಂದರೆ ಇವಾಗ ನನ್ನ ಕಡೆ ಇರೋದು 95 ರುಪೀಸ್ದು, ಆದರೆ ನಾನು 50 ರುಪೀಸ್ದು ಯೂಸ್ ಮಾಡಿದ್ದೀನಿ. ಇವಾಗ ನನ್ನ ಕಡೆ ಅದಿಲ್ಲ. ಇದಕ್ಕಿಂತ ಸ್ವಲ್ಪ ಚಿಕ್ಕ ಬಾಟ್ಲು ಬರುತ್ತೆ, ತೋರಿಸ್ತೀನಿ ಅದನ್ನು. ಅದೇ ಆದರೆ ದೊಡ್ಡ ಬಾಟ್ಲು ತೊಗೊಳ್ಳಿ, ಇಲ್ಲಾಂದರೆ ಚಿಕ್ಕ ಬಾಟ್ಲು ತೊಗೊಂಡಾದರೂ ಯೂಸ್ ಮಾಡಿ. ಇದನ್ನು ಮೇಕಪ್ ರಿಮೂವರ್ ಥರನೂ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇದನ್ನು ಡಸ್ಟ್ ರಿಮೂವರ್ ಥರನೂ ಯೂಸ್ ಮಾಡ್ಕೋಬೋದು. ಇವಾಗ ಆಚೆ ಕಡೆ ಹೋಗಿರ್ತೀರ, ಬಂದ ತಕ್ಷಣ ಸೋಪು ಅಥವಾ ಫೇಸ್ ವಾಶ್ ಹಾಕಿ ಮುಖ ತೊಳೆಯೋದೆ. ಇದನ್ನು ಮೊದಲು ರಿಮೂವ್ ಮಾಡ್ಕೊಳ್ಳಿ. ಇನ್ನು ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏನಂದರೆ, 2 ಟಿಪ್ಸ್ನ ಕೊಟ್ಟಿದ್ದೆ. ಒಂದು ಬಿಫೋರ್ ಮ್ಯಾರೇಜ್ ಅಥವಾ ಏನಾದರೂ ದೊಡ್ಡ ಫಂಕ್ಷನ್ ಇದ್ದಾಗ ಫೇಶಿಯಲ್ಗಿಂತ ಮುಂಚೆ ಮನೆಯಲ್ಲೇ ಏನಾದರೂ ಮಾಡ್ಕೊಳ್ಳೋದು, ಅಂದರೆ ಫೇಶಿಯಲ್ ಥರ ಹೋಮ್ ರೆಮಿಡಿ ಹೇಳ್ತೀನಿ ಅಂತ ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ತೀನಿ. ಬಟ್ ಇವತ್ತು ನನ್ನ ವಿಡಿಯೋ ಜಾಸ್ತಿ ಲೆಂತಿ ಬರಲ್ಲ, ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ, ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಮೇಕಪ್ ಮಾಡಿಕೊಂಡು ಆಚೆ ಹೋಗಿರ್ತೀರ. ಸೊ ನಾವು ಹೆವಿ ಮೇಕಪ್ ಮಾಡಿಕೊಂಡ್ರೆ ಅದನ್ನ ರಿಮೂವ್ ಮಾಡೋಕ್ಕೆ ರಿಮೂವರ್ ಸಿಗುತ್ತೆ, ಅಂದರೆ ಮೇಕಪ್ ರಿಮೂವರ್ ಅಂತ ಸಿಗುತ್ತೆ. ಅದರಿಂದನೇ ಯೂಸ್ ಮಾಡಿ. ಸಡನ್ನಾಗಿ ಫೇಸ್ ವಾಶ್ ಅಥವಾ ಸೋಪ್ನ ನೀವು ಹಾಕ್ಕೋಬೇಡಿ. ಇದೊಂದು ಟಿಪ್ಸು. ಯಾಕಂದರೆ ಅದು ಸುಮ್ಮನೆ ಅಲರ್ಜಿ ಆಗುತ್ತೆ, ಅದು ಪಿಂಪಲ್ಸ್ ಆಗಿರ್ಬೋದು ಅಥವಾ ಏನೋ ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಹಾಗಾಗಿ ಸಡನ್ನಾಗಿ ಸೋಪ್ ಆಗಲಿ ಅಥವಾ ಫೇಸ್ ವಾಶ್ ಆಗಲಿ ಹಾಕ್ಕೋಬಾರ್ದು. ನಮಗೆ ಇವಾಗ ಅದನ್ನ ಅಮೌಂಟ್ ಖರ್ಚು ಮಾಡಿ ರಿಮೂವರ್ನ ತೊಗೊಳಕ್ಕಾಗಂಗಿಲ್ಲಪ್ಪ. ಅಂದರೆ ಅಂಥ ಟೈಮಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ರೋಸ್ ವಾಟರ್ ಅಂತಂದು. ಒಂದು 50 ರುಪೀಸ್ಗೇನೋ ಸಿಕ್ಬಿಡುತ್ತೆ ಅದು ರೋಸ್ ವಾಟ್ರು. ನೀವು ಅದನ್ನು ಕೂಡ ಬಳಸ್ಬೋದು. ಆಮೇಲೆ ಪ್ರತಿದಿನ ರೋಸ್ ವಾಟ್ರನ್ನ ಸ್ವಲ್ಪ ಬಳಸಿ, ಯಾಕೆಂದರೆ ನಮ್ಮ ಮುಖದಲ್ಲಿರೋ ಸ್ಕಿನ್, ಇವಾಗ ನಾವು ಮಾಯ್ಶ್ಚರೈಸರ್ ಹಚ್ಚಿದಾಗ ಡಸ್ಟು ನಮಗೆ ಬೀಳಲ್ಲ, ಓಕೆ. ಆದರೆ ನಾವು ಇವಾಗ ಆಚೆ ಕಡೆ ಹೋಗಿ ಬಂದಿರ್ತೀವಿ. ನೀವು ಮೇಕಪ್ ಮಾಡದೇ ಇರಿ, ನಾರ್ಮಲ್ ಆದರೂ ಇರಿ. ಇದು ನೋಡಿ, ನಾನೊಂದು ಫೇಸ್ ವಾಶ್ ಕೂಡ ಹಾಕಿಲ್ಲ, ಜಸ್ಟ್ ಮುಖ ತೊಳೆದು ಹಾಗೆ ಸ್ವಲ್ಪ ಕೂಲ್ ಅನಿಸಿತ್ತು ಬಾಡಿ, ಸ್ವಲ್ಪ ಜ್ವರ ಕಡಿಮೆಗಿತ್ತು. ಸೊ ಇದೇ ಟೈಮಲ್ಲಿ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಂಬಿಟ್ರಾಯ್ತು ಅಂತ ನಾನು ಬಂದೆ. ನೋಡ್ತಾ ಇರ್ಬೋದು, ನಾನು ಆ್ಯಕ್ಚುಲಿ ಹಣೆಗೂ ಕೂಡ ಏನೂ ಇಟ್ಟಿಲ್ಲ. ಒಂದು ನಿಮಿಷ, ಯಾಕಂದರೆ ಸ್ನಾನ ಮಾಡಿದರೆ ತಾನೇ ನಾನು ದೇವ್ರ ಮನೆಗೆ ಹೋಗೋಕ್ಕಾಗೋದು. ಸೊ ನಾನು ಸ್ನಾನ ಕೂಡ ತೊಳೆದು ಬ್ರಷ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡೆ. ಅಂದರೆ ಟಿಫಿನ್ಗಿಂತ ಮುಂಚೆನೇ ಖಾಲಿ ಹೊಟ್ಟೆಲಿ ತೊಗೊಂಡು ಟ್ಯಾಬ್ಲೆಟ್ ಇತ್ತು, ಅದನ್ನ ತೊಗೊಂಡು ಸ್ವಲ್ಪ ಬಾಡಿ ಯಾಕೋ ಕೂಲ್ ಅನ್ನಿಸ್ತು. ಸೊ ಹಾಗೆ ನಿಮಗೆ ಒಂದು ಸಿಕ್ಕಿರೋ ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡಿಬಿಟ್ರಾಯ್ತು ಅಂತ ಬಂದೆ. ಏನಂದರೆ ರೋಸ್ ವಾಟರ್ ಸಿಗುತ್ತೆ, ಅದನ್ನು ನೀವು ಡೈಲಿ ಅಪ್ಲೈ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ಒಂದು ಕಾಟನ್ನಿಂದ ಆಗಲಿ ಅಥವಾ ಕೈಲಿಂದನಾದರೂ ಅಪ್ಲೈ ಮಾಡ್ಕೋಬೋದು. ನಮ್ಮ ಮುಖ ಕ್ಲೀನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ರೋಸ್ ವಾಟರ್ನ ನಾನು ನಿಮಗೆ ತೋರಿಸ್ತೀನಿ, ಗೊತ್ತಿಲ್ಲದೆ ಇರೋರಿಗೆ. ಇದು ಓಕೆ, ಇದು ಖಾಲಿಯಾಗಿದೆ, ಇಷ್ಟೇ ಇದೆ, ನಾನು ತರಿಸ್ಕೋಬೇಕು. ನಿಮಗೆ ಅಮೌಂಟನ್ನು ತೋರಿಸ್ಬಿಡ್ತೇನೆ. ಇದು ಆ್ಯಕ್ಚುಲಿ 95 ಇದೆ. ಒಂದು ನಿಮಿಷ ನೋಡಿ, 95 ಇದೆ. ಇದು 50ಗೂ ಇಷ್ಟು ಸಿಗುತ್ತೆ, ಚಿಕ್ಕದು ಸಿಗುತ್ತೆ, ಓಕೆನಾ. ಅದು ನೀವು ಕಾಲೇಜ್ಗೆ ಹೋಗಿ ಅಥವಾ ವರ್ಕಿಂಗ್ ವುಮೆನ್ ಆಗಿ ಹೋಗಿ ಬಂದಿರ್ತೀರಲ್ಲ, ಬಂದಾದಮೇಲೆ ಸಡನ್ನಾಗಿ ಮುಖಕ್ಕೆ ಸೋಪನ್ನ ಹಾಕಬೇಡಿ. ಸ್ವಲ್ಪ ರೋಸ್ ವಾಟರ್ ತೊಗೊಂಡು ಅದನ್ನು ಹೀಗೆ ಸ್ವಲ್ಪ ಹಚ್ಕೊಂಡು ಡಿಪ್ ಮಾಡಿಕೊಂಡು ನಿಮ್ಮಲ್ಲಿರೋ ಟಿಶ್ಯೂಯಿಂದನಾದರೂ ನೀವು ಕ್ಲೀನ್ ಮಾಡ್ಕೋಬೋದು. ಟಿಶ್ಯೂ ಇಲ್ಲಪ್ಪ ಅಂತಂದರೆ ರೋಸ್ ವಾಟರ್ನ ಹಾಕ್ಕೊಂಡು ಸ್ವಲ್ಪ ಟವೆಲ್ಲಿಂದ ಆದ್ರೂ ಒರೆಸ್ಕೊಂಡು ಅದಾದಮೇಲೆ ನೀವು ಸೋಪ್ ಹಾಕಿ ಅಥವಾ ಫೇಸ್ ವಾಶ್ ಹಾಕಿ ನಡೆಯುತ್ತೆ, ಓಕೆನಾ. ಬೇರೆ ಬ್ರ್ಯಾಂಡ್ ಸಿಗುತ್ತೆ, ನೀವು ಅದಾದ್ರೂ ಯೂಸ್ ಮಾಡ್ಕೋಬೋದು. ಇದೇ ಬ್ರ್ಯಾಂಡ್ ಅಂತಲ್ಲ, ಒಟ್ಟಿನಲ್ಲಿ ನಮಗೆ ರೋಸ್ ವಾಟರ್ ಸಿಕ್ಕರೆ ಸಾಕು, ಓಕೆನಾ. ಏನಂದರೆ ಇವಾಗ ನಾನು ಸ್ನಾನ ಬೇಡ ಅಂತ ಬಿಟ್ಟಿದ್ದೆ, ಸ್ವಲ್ಪ ಬಿಸಿಲು ಬಿದ್ದಿದೆ. ಸೊ ಇವಾಗ ಕರೆಂಟ್ ಬೇರೆ ಹೋಯಿತು, ಕರೆಂಟ್ ಬೇರೆ ಹೋಗಿದೆ. ಇವಾಗ ನಾನು ಕಾಲ್ ಹಾಕ್ಕೋಬೇಕಿತ್ತು, ಆಗಲಿಲ್ಲ. ಸ್ವಲ್ಪ ಬಿಸಿಲು ಬಿದ್ದಿದೆ, 1-2 ರೌಂಡ್ ವಾಕ್ ಮಾಡಿ ನಾನು ಸ್ನಾನ ಮುಗಿಸ್ಕೊಂಡ್ಬಿಡ್ತೀನಿ. ನೀವು ನೋಡಿರ್ಬೋದು, ಇವಾಗ ಲಕ್ಸುರಿಯಾಗಿ ಸೋಪ್ ಅಡ್ವರ್ಟೈಸ್ಮೆಂಟ್ಗಳಲ್ಲೆಲ್ಲ ಒಂದು
ಬಾತ್ ಮಾಡೋ ಟಬ್ಬಲ್ಲಿ ನೀರು ಮತ್ತು ರೋಸ್ಗಳನ್ನೆಲ್ಲ ಹಾಕಿ ಅದರಿಂದನೇ ಐಶ್ವರ್ಯ ರೈ ಎದ್ದು ಬಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಳು ಅನ್ನೋ ಥರ ಎಲ್ಲ ಹಾಕಿರ್ತಾರೆ. ಅಂದರೆ ಅದು ರೋಸ್ ಅನ್ನೋದು ನಮ್ಮ ಸ್ಕಿನ್ನಿಗೆ, ಅದು ಲೇಡೀಸ್ ಸ್ಕಿನ್ನಿಗೆ ಸ್ಮೂತ್ ಅಲ್ವಾ, ಒಳ್ಳೆಯದು ಅಂತ. ಅಂದರೆ ಗ್ಲೋ ಬರುತ್ತೆ. ಅಥವಾ ಸ್ಕಿನ್ ಇವಾಗ ಕಾಲೇಜಿಗೆ ಹೋಗಿ ಬಂದ್ರಿ ಅಥವಾ ವರ್ಕಿಗೆ ಹೋಗಿ ಬಂದ್ರಿ, ಬಂದಾದಮೇಲೆ ಏನು ಮಾಡಿ, ಸಡನ್ನಾಗಿ ಮುಖ ತೊಳೆಯೋ ಬದಲು ಸ್ವಲ್ಪ ರೋಸ್ ವಾಟರ್ನ ನಮ್ಮ ಮುಖಕ್ಕೆಲ್ಲ ಈ ಥರ ಡಿಪ್ ಮಾಡಿಕೊಂಡು, ಅದಾದಮೇಲೆ ಟಿಶ್ಯೂ ಅಥವಾ ಟವಿಲ್ ಅಥವಾ ಖರ್ಚಿಪಿಂದ ಅದನ್ನು ಕ್ಲೀನಾಗಿ ಒರೆಸ್ಕೊಂಡು, ಅದಾದಮೇಲೆ ನೀವು ಸೋಪ್ ಆದರೂ ಹಾಕಿ, ಫೇಸ್ ವಾಶ್ ಆದರೂ ಹಾಕಿ, ಓಕೆ. ಬಿಸಿಲು ಬಿದ್ದು ಸ್ನಾನ ಮಾಡಬೇಕು ಅಂದ್ಕೊಂಡೆ, ಮತ್ತೆ ನೋಡಿ ಮೋಡ ಆಗಿದೆ. ಸೊ ಮಳೆ ಬರೋ ಹಾಗೆ ಇದೆ. ಏನು ಮಾಡೋದು, ಚಳಿ ಬೇರೆ ಹೋಗ್ತಿಲ್ಲ, ಜ್ವರನೂ ಇದೆ. ಸಾಧ್ಯ ಆದರೆ ಸಾಯಂಕಾಲನೇ ಸ್ನಾನ ಮಾಡಿಬಿಟ್ರಾಯ್ತು. ಆದರೆ ಮಾರ್ನಿಂಗ್ ಸಚ್ಚಿ ಬೇರೆ ಟಿಫಿನ್ ಮಾಡ್ಕೊಂಡು ಹೋಗಿಲ್ಲ ಪಾಪ, ಹಾಗೆ ಹೋದರು ನನಗೆ ಹುಷಾರಿಲ್ಲ ಅಂತ. ಸೊ ಇವಾಗಾದರೂ ಅವ್ರಿಗೆ ಊಟಕ್ಕೆ ಆಗಬೇಕು ಅಂತ ನಾನು ಊಟಕ್ಕೆ ರೆಡಿ ಮಾಡೋಣ ಅಂದ್ಕೊಂಡೆ. ಊರಿಂದ ನೋಡಿ ಮಳೆ ಬರ್ತಾನೆ ಇದೆ, ಆಲ್ರೆಡಿ ಮಳೆ ಸ್ಟಾರ್ಟ್ ಆಯಿತು. ಮದುವೆ ಆಲ್ಬಮ್ ಬಂದಿತ್ತು, ಅದನ್ನು ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಇವಾಗ ಸ್ವಲ್ಪ ಅವರೆಕಾಯಿ ತೊಗೊಂಬಂದಿದ್ರು ಸಂತಿಲಿ ಸಚ್ಚಿ, ಅದನ್ನ ಬಿಡಿಸ್ತಾ ಇದ್ದೀನಿ. ಸೊ ಅದನ್ನ ಬಿಡಿಸ್ಕೊಂಡು ಅದನ್ನ ಕುದಿಗೆ ಹಾಕಿ ಅದಾದಮೇಲೆ ಒಗ್ಗರಣೆ ಕೊಟ್ಟು ಪಲ್ಯ ಮಾಡಿಬಿಡ್ತೀನಿ. ಬೇಳೆ ಸಾಂಬಾರು ಇದೆ, ರೊಟ್ಟಿನೂ ಇದೆ, ರೈಸ್ ಮಾಡಬೇಕು ಮತ್ತು ಪಲ್ಯ ಮಾಡಬೇಕು ಅಷ್ಟೇ. ನಂಗೆ ಹುಷಾರಿಲ್ಲ ಅಂತ ಪಾಪ ನನ್ನ ಗಂಡನಿಗೂ ಟೆನ್ಷನ್ ಆಗಿದೆ. ನಾನು ರೋಸ್ ವಾಟರ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಇವಾಗ ರೋಸ್ ವಾಟರ್ನ ನಾವು ಬಳಸಬೇಕು. ಮಾಯಿಶ್ಚರೈಸರ್ ಬಳಸೋದ್ರಿಂದ ನಾವು ಇವಾಗ ಮೇಕಪ್ ಆಗಿ ಹೋಗಿರ್ತೀವಿ, ಬೇರೆ ಯಾವುದೇ ಥರ ನಮಗೆ ಡಸ್ಟ್ ಬಂದು ಕೂರಲ್ಲ, ಅದು ನಿಜ. ಬಟ್ ಮಾಯಿಶ್ಚರೈಸರ್ ಮೇಲ್ಗಡೆ ಆದ್ರೂ ಮೇಕಪ್ ಮೇಲಾದರೂ ಕುಂತಿರುತ್ತಲ್ವ, ಸೊ ನಮ್ಮ ರಿಯಲ್ ಸ್ಕಿನ್ನಿಗೆ ಹೋಗಿರಲ್ಲ. ಇವಾಗ ನಾವು ರೋಸ್ ವಾಟರ್ ಬಳಸೋದ್ರಿಂದ ನಮ್ಮ ಮುಖದಲ್ಲಿರೋ ಟ್ಯಾನ್ ಡಸ್ಟ್ ಎಲ್ಲನೂ ಕ್ಲೀನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಯೂಸ್ ಮಾಡಬೇಕು. ಅದನ್ನು ಬ್ಯೂಟಿಷಿಯನ್ಸ್ ಕೂಡ ಸಜೆಷನ್ ಮಾಡ್ತಾರೆ. ಕಾಳು ಬಿಡಿಸಾಯಿತು, ಇವಾಗ ಕುದಿಯಕ್ಕೆ ಹಾಕ್ತಿದ್ದೀನಿ. ಇತ್ತು ಸ್ವಲ್ಪ ಅವರೆಕಾಳನ್ನ ಬಿಡಿಸಿ ಅದನ್ನ ಪಲ್ಯಕ್ಕಂತ ಕುದಿಯೋಕೆ ಇಟ್ಟಿನಿ. ಅದು ಕುದ್ದಾದ್ಮೇಲೆ ಒಗ್ಗರಣೆ ಕೊಟ್ಟರೈತೆ ಅಂತ. ಆಮೇಲೆ ರೊಟ್ಟಿ ಇತ್ತು, ನಿನ್ನೆ ಅತ್ತೆ ಬಂದಿದ್ದರು. ಸೊ ಅದನ್ನ ಇವತ್ತಿನ ಕ್ಲಿಪ್ಪಲ್ಲಿ ನಾನು ಹಾಕ್ತೀನಿ. ಇವರು ನಮ್ಮ ಅತ್ತೆ ಅಂದರೆ ಅಪ್ಪಾಜಿ ತಂಗಿ. ಸೊ ಇವ್ರ ಮಗಳು ಮಹಾರಾಷ್ಟ್ರದಲ್ಲಿರ್ತಾರೆ. ನಮ್ಮ ಮೇಲೂ ಅಷ್ಟೇ ಪ್ರೀತಿ ಇದೆ ಇವರಿಗೆ. ಸಡನ್ನಾಗಿ ಬಂದರು, ಸೊ ಹಾಗಾಗಿ ಎಲ್ಲ ವೀಡಿಯೋಸ್ನ ಕ್ಲಿಪ್ ಮಾಡೋಕ್ಕಾಗಲಿಲ್ಲ. ಲಾಸ್ಟಿಗೆ ಹೋಗಬೇಕಾದ್ರೆ ಅಷ್ಟೇ ಸ್ವಲ್ಪ ತೊಗೊಂಡೆ ಫೋಟೋಸ್ ಅಥವಾ ವೀಡಿಯೋಸ್ನ. ಇವರು ಯಾವತ್ತೂ ಖಾಲಿ ಕೈಲಿ ಬರೋದೇ ಇಲ್ಲ. ಅವ್ರು ಬಂದಿರೋದು ಹಾಸ್ಪಿಟ್ಲಿಗೆ ಅಂತ, ಆದರೂ ಕೂಡ ನಾನು ನೋಡ್ಕೊಂಡು ಹೋದ್ರಾಯ್ತಾ. ಬಾಡಿಗೆ ಮನೇಲಿರ್ತಾರೆ ಪಾಪ, ಎಲ್ಲನೂ ಕೊಂಡ್ಕೋಬೇಕು ಅಂತ ಅವ್ರು ಯಾವಾಗಲೂ ಕಾಳು ಅದು ಇದು ಅಂತ ತೊಗೊಂಬಂದೇ ಬರ್ತಾರೆ. ನಿನ್ನೆ ನೈಟ್ ಸಚ್ಚಿ ನನಗೆ ಮಸಾಲ ಎಗ್ನ ಮಾಡಿಕೊಟ್ಟಿದ್ರು, ಮತ್ತು ನಾನು ಕೂಡ ಹುರುಳಿಕಾಳು ಪಲ್ಯ ಅದೆಲ್ಲ ಮಾಡಿದ್ದೆ. ಇವತ್ತು ನಾನು ಅವರೆಕಾಳು ಪಲ್ಯ ಮಾಡಿದ್ನಲ್ಲ, ಕಾಳು ಸ್ವಲ್ಪ ಬಂತು, ಅದಕ್ಕೆ ಸ್ವಲ್ಪ ಎಗ್ಗನ್ನು ಸೇರಿಸಿ ಅವರೆಕಾಳು ಪಲ್ಯ ಮಾಡಿದೆ. ಮತ್ತು ನಾನೇನು ಬ್ಯೂಟಿಷಿಯನ್ ಅಲ್ಲ, ಬಟ್ ನನಗೆ ಗೊತ್ತಿರೋ ಪ್ರಾಡಕ್ಟ್ಸು ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ. ನಿನ್ನೆ ವಿಡಿಯೋ ನಿಜವಾಗ್ಲೂ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಯಾಕಂದರೆ ನನಗೆ ವಾಟ್ಸಪ್ಪಲ್ಲೂ ಒಂದೆರಡು ಮೆಸೇಜ್ ಬಂದವು, ಆಮೇಲೆ ಕಾಮೆಂಟಲ್ಲಿ ಕೂಡ ಬಂದವು. ನನಗೆ ನಿಜವಾಗ್ಲೂ ಖುಷಿ ಆಯಿತು. ನಾನು ಅದೇ ವಿಡಿಯೋದಲ್ಲೂ ಅದನ್ನೇ ಹೇಳಿದ್ದೆ, ಒಂದಿಬ್ಬರಿಗೆ ಹೆಲ್ಪ್ ಆದರೆ ಸಾಕು ಅಂತ. ಸೊ ನನಗೆ ಖುಷಿ ಆಯಿತು. ನಾನು ಇವಾಗ ಹೇಳಿರೋ ರೋಸ್ ವಾಟ್ರು, ಅದರಿಂದ ಇನ್ನೂ ಬೇರೆ ಬೇರೆ ಬೆನಿಫಿಟ್ಸ್ ಇದೆ, ಅದನ್ನೇ ಖಂಡಿತವಾಗಿ ತಿಳಿಸ್ತೀನಿ ನಾನು ಟೈಮ್ ಸಿಕ್ಕಾಗ. ಅಂದರೆ ಕೇವಲ ಮೇಕಪ್ ರಿಮೂವರ್ ಆಗಲಿ ಅಥವಾ ಡಸ್ಟ್ ರಿಮೂವರ್ಗಾಗಲಿ ಅಂತ ಅಷ್ಟೇ ಅಲ್ಲದೆ, ಅದರಿಂದ ನಾವು ಬೇರೆ ಬೇರೆ ಬೆನಿಫಿಟ್ನೂ ತೊಗೋಬೋದು. ನಾವು ಫೇಸ್ ಪ್ಯಾಕಿಗೆ ಯೂಸ್ ಮಾಡ್ಕೊಳೋ ಅಂಥ ರೆಮಿಡಿಗೋಸ್ ಕೂಡ ಅದನ್ನು ಆ್ಯಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅದನ್ನು ನಾನು ಇನ್ನೊಂದು ಸರಿ ಯಾವಾಗಾದ್ರೂ ಅದನ್ನು ಯೂಸ್ ಮಾಡಿ ತೋರಿಸ್ತೀನಿ. ನಂಗೆ ಹುಷಾರಿಲ್ಲ ಅಂದರೂ ನಿಮ್ಗೆ ಏನೋ ಒಂದು ವಿಷಯ ತಿಳಿಸ್ಬೇಕು, ಅದರಿಂದ ನಿಮ್ಗೆ ಹೆಲ್ಪ್ ಆಗಬೇಕು ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ. ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಯೂಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಲ್ಬಮ್ ವಾಚಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ.